ಇತ್ತೀಚಿನ ದಿನಗಳ ಬೆಳವಣಿಗೆ ಬರೀ ಚಿತ್ರರಂಗದ ಬಗ್ಗೆ. ಚಿತ್ರರಂಗದ ಕೇಳಲೇಬೇಡಿ ಸರ್, ಅವರೆಲ್ಲ ಕುಲಿಗೆಟ್ಟವ್ರು. ಚಿತ್ರರಂಗನೇ ಕುಲಿಗೆಟ್ಟೋಗಿದೆ. ಅಟ್ಕಸ್ಬಿ ನನ್ನ ಮಗನ್ ತಂದು ಅದೇನು ಈರುಳ್ಳಿ ಮೆಣಸಿನಕಾಯಿ ಅಂತ ತಿಳ್ಕೊಂಬಿಟ್ಟ, ಬೀದಿಲಿ ಕೂಗಿ ಕೂಗಿ ಮಾರಕ್ಕೆ. ಒಬ್ಬೊಬ್ಬರು 4 ಜನ ಮದುವೆ ಆಗ್ತಾರೆ, ಇವ್ರೇನ್ರು ಬಿಡ್ತಾರೆ, ಅವ್ರೇನ್ರು ಕರ್ಕೊಂತಾರೆ. ರಾಜಕೀಯದ ಬೇಕಾದ್ರೆ ಕೇಳಿ ಹೇಳ್ಬಿಡ್ತೀನಿ. ಅಣ್ಣ ಒಂದು ರಿಕ್ವೆಸ್ಟ್, ಅಕಸ್ಮಾತ್ ಶನಿ ಏನಾದ್ರು ನಿಮ್ಮೆದ್ರಿಗೆ ಬಂದ್ರೆ ನೀವು ಅವನ ಎಗ್ಲೇರ್ ಬಿಡ್ಬೇಡಿ, ಆಮೇಲೆ ಅವನ ಕುಟ್ಟೋಗ್ಬಿಡ್ತಾನೆ. ದರ್ಶನ್ ಅವರು ಇತ್ತೀಚಿನ ಅವನಿನ್ನೂ ದೊಡ್ಡ ಹೈಯೆಸ್ಟ್. ಅವ್ನು ಯಾವಾಗ ಬಂಡಿಯಕ್ಕೆ ಹೋಗಿ ಕ್ಯಾನ್ವಾಸ್ ಮಾಡಿನೋ ಅವತ್ತೇ ದರ್ಶನ್ ಪಿಕ್ಚರೇ ನೋಡಲ್ಲ ನಾನು. ನಗಲಾರದೆ ಅಳಲಾರದೆ ಅವ್ನು ನೋಡಲ್ಲ ನಾವೇನಿದ್ರು ನಾವು ಕುಮಾರಸ್ವಾಮಿ ಪಾರಾಡ್ಸು JDS. ಅವ್ನು ಯಾವಾಗ ಹೋಗಿ ಸುಮಲತಾ ಪಾರಾಡ್ ಅವರು ಹೋಗೇ ಇಲ್ಲ. ನಮ್ಮವ್ವ ಅಂತಿದ್ದ, ಅವ್ರ ಅವ್ವನೇ ಹೋಗಿಲ್ಲ. ಈಗ ಅದೇ ನೋಡ್ತಾ ಇದ್ದೆ, 1 ವರ್ಷ ಬೇಕಂತ ಅವ್ನಿಗೆ ಬೇಲಾಗೋದಕ್ಕೆ. ಅಯ್ಯೋ ನಾನು ಸತ್ತೋಯ್ತೀನಿ ಕಣಣ್ಣ, ಅಣ್ಣ ನನ್ನ ಕೈಲಾಯ್ತಾ ಇಲ್ಲ. ಅವ್ನು ಮಾಡಿರೋ ಕೆಲಸಕ್ಕೆ ಕಾಲು ಹಿಡಿದ್ಬಿಟ್ಟು ಲಾರಿಗೆ ಹೊಡೆದವನಂತೆ. ಇವೆಲ್ಲ ಮಾಡಬೇಕಾ? ಏನ್ ಗಂಡ್ಸು ಅಂತ ಹೆತ್ತು ನಿಮ್ಮವ್ವ ಮರ್ಕಾಕ್ಬಿಟ್ಲು ಅವಾಗ ನನ್ನ ಮಗನೇ. ಎಷ್ಟೋ ಜನ ಮೆರೆತಿದ್ರು. ಅವ್ರ ಅಪ್ಪ ಅಮ್ಮನ ಬಿಟ್ಬಿಟ್ಟು ಅವನ್ನ ಎದೆ ಮೇಲೆ ಅಚ್ಚಿ ಹಾಕಿಸ್ಕೊಂಡಿದ್ರು. ಎತ್ತು ತಂದೆ ತಾಯಿನ ಹುಟ್ಟಿದ ತಂದೆ ಎತ್ತು ತಾಯಿ ಬಿಟ್ಬಿಟ್ರು. ಕಚಡ ಕಂತ್ರಿ ನಾಯಿ ನನ್ನ ಮಕ್ಳ, ನಿಮ್ಮಂತವ್ರನ್ನ ನನ್ನ ಶಿಷ್ಯ ಅಂತ ಅನ್ಕೊಂಡಲ್ಲೋ, ನನ್ನ ಚಪ್ಪಲಿಲಿ ನಾನು ಅವ್ರ ತಪ್ಪಿಲ್ಲ ಚಪ್ಪಲಿ. ಹಂಗೆ ಇವಾಗ ಏನಾಯ್ತು, ಎಲ್ಲ ಅಯ್ಯೋ ಅವ್ನು ಯಾಕೆ ಮಾಡ್ಕೊಂಡು ಅಂತಾರೆ. ಆ ಥರ ಏನು ಮಾಡೋಕ್ಕಲ್ಲ ಸರ್, ಪಾಪ ತುಂಬಾವರೆಗೂ ಮೆರಿತಾ ಇರ್ತಾರೆ. ಅಪ್ಪನ್ ಬಿಟ್ಟಿದ್ ಮಾತಾಡ್ದೆ ಕಡೆಯ ಪಾಪ ತುಂಬಿದ್ಮೇಲೆ ಒಂದು ದಿವಸ ಹೊರಟೋತಾರೆ. ಅಭಿಮಾನಿಗಳೆಲ್ಲ ತಪ್ಪು ಮಾಡಿಲ್ಲ ಇನ್ನು ಅಂತ ಸರ್. ತಪ್ಪು ಮಾಡಿದ್ರೆ CCTV ಬಂದೈತಾ ಸರ್? ಅದು ತಪ್ಪು ಮಾಡೋದಕ್ಕೆಲ್ಲ ಸರ್ ಬಂದಿರೋದು. ನನಗೆ ಬೇರೆ ಬೇರೆ ತರ ಎಲ್ಲ ಏನೋ ಸ್ಮೆಲ್ ಬರ್ತಾ ಇದೆ. ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್ ಹ್ಯಾಪನ್. ಅದು ನಾನು ಬಿಡಿಸಿ ಹೇಳಕ್ ಹೋಗೋದಿಲ್ಲ. ಈಗ ನಾನು ತಪ್ಪು ಮಾಡಿದ್ರೆ ನಾನು ತಪ್ಪು ಅಂತ ಒಪ್ಕೊಬೇಕು. ತಪ್ಪು ಮಾಡಿರಲಿಲ್ಲ ಅಂದ್ರೆ ಅವ್ನು ಬಂದಿರೋಣ ಅಲ್ವಾ? ತಪ್ಪು ಮಾಡೋದಕ್ಕೆ ಬಂದಿರೋದು ಗೊತ್ತಾಗೋಯ್ತು ಅವನಿಗೆ. ಹಳ್ಕಟಿ ಉಪ್ಪು ತಿಂದ ಮೇಲೆ ನೀರ್ ಕುಡಿಲೇಬೇಕು. ಎಲ್ಲಾ ಕೆಲ್ಸನೂ ಒಟ್ಟಿಗೆ ಮಾಡ್ತಿದ್ರು, ಈಗ ಅವಮಾನನು ಒಟ್ಟಿಗೆ ಮಾಡಿಸ್ಕೊಳ್ತಿದ್ದಾರೆ ಅಲ್ವಾ? CC ಕ್ಯಾಮ್ರಾ ಯಾವ ಪೊಲೀಸ್ನವ್ರು ಓಪನ್ ಮಾಡ್ರು, ಎಲ್ಲ ಗೊತ್ತಾಗೋಯ್ತು. ಇನ್ನು ಯಾಕೆ ಬೇಕು? ಇಲ್ಲಿಂದ ಬೇಡಿ ಹಾಕೊಂಡು ಬಿಡ್ತಾರೆ. 175 ಜನ ಹೋಗಿರೋದು ಮೈಸೂರಿಗೆ. ಮೂರ್ತಿ ಶಿವನಳ್ಳಿ ಅವ್ರ ಮೆಜೆಸ್ಟಿಕ್ ಪಿಕ್ಚರ್ ತೆಗ್ದಾರೆ ಅವರೇ ಅಲ್ವಾ? ಅದರಿಂದ ಇಂಪ್ರೂವ್ ಆದ. ಇವತ್ತು ದುರಂಕಾರ ಇದೇ, ಎಲ್ಲರೂ ಮಾಡ್ತಾರೆ, ಎಲ್ಲರ ಮನೆ ಫ್ಯಾಮಿಲಿ ಇದ್ದೇ ಇರುತ್ತೆ. ಈ ಥರ ಓವರ್ ಆಯ್ತು. ನನ್ನಂತ ಒಳ್ಳೆ ಮನುಷ್ಯನಿಗೆ ಈ ಲೆವೆಲ್ ಟಾರ್ಚರ್ ಕೊಡ್ತಾರಲ್ಲ ನನ್ನ ಮಕ್ಕಳು. ಸ್ಯಾಡಿಸ್ಟ್ ನನ್ನ ಮಕ್ಕಳಿಗೆ ಕುಷ್ಠರೋಗ ಕೊಟ್ಬಿಡಪ್ಪ. ಶಿಕ್ಷೆ ಆಗ್ಬೇಕಂತೀರ? ಆಗ್ಲೇಬೇಕು. ಅವ್ನು ಶಿಕ್ಷಣ ಆಗ್ಬೇಕು. ಅವ್ನು ಮಾಡೋದ್ರೊಳಗೆ ಅರ್ಧ ಪಾಪ ಅಮ್ಮಂಗೆ ಕೊಟ್ಬಿಡ್ಬೇಕು. ಯಾರು ಹೇಳಿ ಸತ್ತೋಯೋನಲ್ಲ ಅವ್ರ ತಂದೆ ತಾಯಿಗೆ ಅಮ್ಮಂಗೆ ಕೊಟ್ಬಿಡ್ಬೇಕು. ಇನ್ನೊಂದ್ಸಲ ಯಾರು ಮಾಡಲ್ಲ. ಹೋಗಿ ಹೇಳಿ ನಿಮ್ಮ ಓನರ್ಗೆ. ಹಲೋ ಸುಸ್ಮಿ, ಕೇಳಿಸ್ಕೊಂತ ಇದ್ದೀನಪ್ಪ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. 7 ಮೀಟರ್ ಕುಡಿದಾರ ಅನ್ನೋದು ನಾನು 2 ಮಾತು ಮುಗಿದ್ವು ಅಂತ ಹೇಳೋದು. ಎಷ್ಟು ಜನ ಕಚರ ನನ್ನ ಮಕ್ಕಳು ಮನೇಲಿ ಹೆಂಡತಿ ಇಟ್ಕೊಂಡು ಹೊರಗಡೆ ಇನ್ನೊಂದು ಸೆಟಪ್ ಮಾಡ್ಕೊಂಡಿಲ್ಲ. ಎಷ್ಟು ಜನ ವರ್ಷ ಹೆಂಗಸರು ಮನೇಲಿ ಗಂಡನ ಇಟ್ಕೊಂಡು ಮನ್ಸಲ್ಲಿ ಇನ್ನೊಬ್ಬನ ಇಟ್ಕೊಂಡಿಲ್ಲ.